ಇದರ ಹಿಂದೆ ಜೋಡಿಯಾಗಿ ಸಿನಿಮಾ ಮಾಡಿದ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ ದೇವರಕೊಂಡ ಸಿನಿಮಾದಲ್ಲಿ ಸಕ್ಸಸ್ ಕಂಡಿದ್ರು. ರೀಲ್ ನಲ್ಲಿ ಜೋಡಿಯಾದ ಈ ಜೋಡಿ ರಿಯಲ್ ನಲ್ಲಿಯೂ ಜೋಡಿಯಾಗಿದ್ದು ಮತ್ತೆ ರೀಲ್ ನಲ್ಲಿ ಜೋಡಿ ಆಗೋಕೆ ಹೊರಟಿದ್ದಾರೆ. ಸೊ ಈ ಸಿನಿಮಾ ಹೇಗಿರುತ್ತೆ ಹಾಗೂ ಈ ಸಿನಿಮಾದಲ್ಲಿ ಇವರಿಬ್ಬರ ಜೋಡಿ ಹೇಗಿರುತ್ತೆ ಅಂತ ನೋಡೋಣ. ನಾನು ನಿಮ್ಮ ಬಾಲು, ನೀವು ನೋಡ್ತಾ ಇದ್ದೀರಾ ಮೂವಿ ಸ್ಟಫ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ತೆಲುಗು ಸ್ಟಾರ್ ವಿಜಯ್ ದೇವರಕೊಂಡ ಮತ್ತೆ ಒಂದು ಪವರ್ಫುಲ್ ಪಾತ್ರದೊಂದಿಗೆ ಬರುತ್ತಿದ್ದಾರೆ. ಆ ಸಿನಿಮಾ ಹೆಸರೇ ರಣಬಾಲಿ. ಈ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ ಅವರ ಲುಕ್ ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿ ಇರುತ್ತೆ ಅಂತ ಎನ್ನಲಾಗ್ತಾ ಇದೆ. ಆಕ್ಷನ್, ಎಮೋಷನ್ ಹಾಗೂ ಇಂಟೆನ್ಸ್ ಡ್ರಾಮಾ ಮಿಕ್ಸ್ ಕತೆ ಇದಾಗಿರಬಹುದು ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಟೈಟಲ್ ನೋಡಿದ್ರೇನೆ ಇದು ಮಾಸ್ ಮತ್ತು ಪವರ್ಫುಲ್ ಸ್ಟೋರಿ ಇರೋದು ಗೊತ್ತಾಗುತ್ತೆ. ರಣಬಾಲಿ ಅಂದ್ರೆ ಯುದ್ಧ, ತ್ಯಾಗ, ಪ್ರತೀಕಾರದ ಹಾದಿಯ ಕತೆ ಇರಬಹುದು ಎಂಬ ನಿರೀಕ್ಷೆ. ಫ್ಯಾನ್ಸ್ ಈಗಾಗಲೇ ಭಾರಿ ಎಕ್ಸೈಟ್ ಆಗಿದ್ದು ವಿಜಯ್ ದೇವರಕೊಂಡ ಅವರ ಕರಿಯರ್ ನಲ್ಲಿ ಇದು ಮತ್ತೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿರಬಹುದು ಎಂದು ಹೇಳಲಾಗ್ತಾ ಇದೆ. ಈ ಹಿಂದೆಯೂ ಇವರಿಬ್ಬರ ಸಿನಿಮಾಗಳು ಬಂದಿವೆ. ಅಷ್ಟೇ ಅಲ್ಲದೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಜೋಡಿ ತೆಲುಗು ಸಿನಿ ಪ್ರೇಕ್ಷಕರಿಗೆ ತುಂಬಾ ಫೇವರೇಟ್. ಇವರು ಜೊತೆಯಾಗಿ ನಟಿಸಿದ ಸಿನಿಮಾಗಳು ಅಂದ್ರೆ ಗೀತ ಗೋವಿಂದಂ 2018ರಲ್ಲಿ ರಿಲೀಸ್ ಆದ ಈ ಸಿನಿಮಾ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಆಗಿತ್ತು. ಈ ಸಿನಿಮಾದಲ್ಲಿ ಇವರಿಬ್ಬರ ಜೋಡಿ ಸೂಪರ್ ಹಿಟ್ ಕೂಡ ಆಗಿತ್ತು. ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಕಲೆಕ್ಷನ್ ಕೂಡ ಮಾಡುತ್ತೆ. 2019ರಲ್ಲಿ ಮತ್ತೆ ಇನ್ನೊಂದು ಸಿನಿಮಾ ಬರುತ್ತೆ. ಈ ಸಿನಿಮಾ ಹೆಸರು ಡಿಯರ್ ಕಾಮ್ರೇಡ್. ಇಂಟೆನ್ಸ್ ಲವ್ ಸ್ಟೋರಿ ಪ್ಲಸ್ ಎಮೋಷನಲ್ ಡ್ರಾಮಾ ಹಾಗೂ ವಿಜಯ್ ಅವರ ರಫ್ ಲುಕ್ ಮತ್ತು ರಶ್ಮಿಕಾ ಮಂದಣ್ಣ ಅವರ ಪವರ್ಫುಲ್ ಪಾತ್ರ ಈ ಸಿನಿಮಾದಲ್ಲಿ ಗಮನ ಸೆಳೆದಿತ್ತು. ಸಿನಿಮಾಗಳಲ್ಲಿ ಜೋಡಿಯಾಗಿ ಸಕ್ಸಸ್ಫುಲ್ ಆದ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ರಿಯಲ್ ಲೈಫ್ ನಲ್ಲಿ ಜೋಡಿಯಾಗಿದ್ದಾರೆ. ಈ ಸುದ್ದಿ ಚಾಲ್ತಿಯಲ್ಲಿರುವಾಗಲೇ ಈ ಜೋಡಿ ರೀಲ್ ನಲ್ಲಿಯೂ ಮತ್ತೆ ಜೋಡಿಯಾಗಿ ಸದ್ದು ಮಾಡುತ್ತಿದ್ದಾರೆ. ಇಬ್ಬರು ತೆರೆ ಮೇಲೆ ಸತಿಪತಿಯಾಗಿ ಕಾಣಿಸಿಕೊಂಡಿರುವ ರಾಣಬಾಲಿ ಚಿತ್ರದ ಮೊದಲ ಹಾಡು ಹಾಗೂ ಪೋಸ್ಟರ್ ಇತ್ತೀಚೆಗೆ ಅಷ್ಟೇ ಬಿಡುಗಡೆಯಾಗಿದೆ. ರಾಹುಲ್ ಸಂಕೃತಾಯನ ನಿರ್ದೇಶನದ ಈ ಸಿನಿಮಾ ಏನಯ್ಯ ಸ್ವಾಮಿ ಗೀತೆಯಲ್ಲಿ ವಿಜಯ್ ಮತ್ತು ರಶ್ಮಿಕಾ ಗಂಡ ಹೆಂಡತಿಯಾಗಿ ಹೆಜ್ಜೆ ಹಾಕಿದ್ದಾರೆ. ಈ ಚಿತ್ರದಲ್ಲಿ ವಿಜಯ್ ದೇವರಕೊಂಡ ರಣಬಾಲಿ ಎಂಬ ಸ್ವಾತಂತ್ರ್ಯ ಹೋರಾಟಗಾರನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ರಶ್ಮಿಕಾ ಜಯಮ್ಮ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರವನ್ನ ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಿಸಿ ಟಿ ಸೀರೀಸ್ ಪ್ರಸ್ತುತಪಡಿಸುತ್ತಿದೆ. 19ನೇ ಶತಮಾನದ ಬ್ರಿಟಿಷ್ ಆಡಳಿತದ ಸಮಯದಲ್ಲಿ ನಡೆದ ನಿಜ ಘಟನೆಗಳಿಂದ ಪ್ರೇರಿತವಾಗಿದೆ. ಈ ಸಿನಿಮಾದ ಬಜೆಟ್ ಬಗ್ಗೆ ಚಿತ್ರತಂಡ ಯಾವುದೇ ಮಾಹಿತಿ ನೀಡದೇ ಇದ್ರೂ ಕೂಡ ಕೆಲವು ಮಾಹಿತಿಗಳ ಪ್ರಕಾರ 60ರಿಂದ 100 ಕೋಟಿ ಖರ್ಚಾಗಿರಬಹುದು ಎಂದು ಅಂದಾಜಿಸಲಾಗ್ತಾ ಇದೆ. ಸೆಪ್ಟೆಂಬರ್ 11ರಂದು ರಿಲೀಸ್ ಆಗ್ತಾ ಇರೋ ಈ ಸಿನಿಮಾಗೆ ಅಜಯ್ ಅತುಲ್ ಅವರು ಸಂಗೀತ ನೀಡ್ತಾ ಇದ್ದಾರೆ. ವೀಕ್ಷಕರೇ, ಸಾಕಷ್ಟು ಸಿನಿಮಾಗಳನ್ನ ಮಾಡಿ ಫ್ಲಾಪ್ ಆದ ಹೀರೋ ಮದುವೆಯ ನಂತರ ಏನೋ ಒಂದು ಡಿಫ್ರೆಂಟ್ ಆಗಿ ಸಿನಿಮಾ ಮಾಡೋಕೆ ಅಂತ ಹೊರಟಿದ್ದಾರೆ. ಅದು ಕೂಡ ಹಿಸ್ಟೋರಿಕಲ್ ಸಿನಿಮಾ ಆಗಿದ್ದು ಇದಕ್ಕೆ ಸಾಕಷ್ಟು ತಯಾರಿ ಕೊಡಬೇಕಾಗುತ್ತದೆ. ನಮ್ಮ ದೇಶದಲ್ಲಿ ಹಿಸ್ಟೋರಿಕಲ್ ಸಿನಿಮಾಗೆ ಜನ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾರೆ, ಬಟ್ ಅದರಲ್ಲಿ ಇರೋ ನಟನ ಆಕ್ಟಿಂಗ್ ಕೂಡ ಹಾಗೆ ಇರಬೇಕಾಗುತ್ತದೆ. ಸೊ ಈ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಆಕ್ಟಿಂಗ್ ಹೇಗಿರುತ್ತೆ ಅಂತ ನೋಡೋಣ. ಅಷ್ಟಕ್ಕೂ ಈ ಸಿನಿಮಾ ಬಗ್ಗೆ ನಿಮ್ಮ ಹೋಪ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.